ನಿಮಗೆ ಒಂದು ಕಥೆಯನ್ನು ಹೇಳುತ್ತೇವೆ. ಅದರ ಹೆಸರು ಬಂಟಿ ಮತ್ತು ಗಾಳಿಪಟ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬಂಟಿ ಮತ್ತು ಗಾಳಿಪಟ. ಬಂಟಿಗಾಗಿ ಅಪ್ಪ ಗಾಳಿಪಟವೊಂದನ್ನು ಕೊಂಡುಕೊಂಡು ತಂದರು. ಬಂಟಿಯು ಗಾಳಿಪಟವನ್ನು ತೆರೆದ ಕಿಟಕಿಯ ಬಳಿ ಇಟ್ಟನು. ರಾತ್ರಿಯಲ್ಲಿ ಜೋರಾದ ಮಳೆ ಬಂದಿತು. ಬೆಳಗ್ಗೆ ಕಣ್ಣು ಬಿಟ್ಟ ಕೂಡಲೇ ಬಂಟಿಯು ನೀರಿನಲ್ಲಿ ನೆಂದು ಹೋದ ಗಾಳಿಪಟವನ್ನು ನೋಡಿದನು. ಒದ್ದೆಯಾಗಿ ಹರಿದು ಹೋಗಿದ್ದ ಗಾಳಿಪಟವನ್ನು ನೋಡಿ ಬಂಟಿಗೆ ತುಂಬಾ ಬೇಸರವಾಯಿತು. ಅದೇ ಸಮಯಕ್ಕೆ ಅಮ್ಮನ ಮಾತು ಕೇಳಿಸಿತು. ಅಮ್ಮನ ಕೈಯಲ್ಲಿ ಗೋಂದು, ಕಾಗದ ಮತ್ತು ಪೊರಕೆಯ ಕಡ್ಡಿಗಳಿದ್ದವು. ಬಾ, ನಮ್ಮ ಗಾಳಿಪಟವನ್ನು ನಾವೇ ಮಾಡೋಣ ಎಂದು ಅಮ್ಮ ಕರೆದರು. ಇಬ್ಬರು ಸೇರಿ ಪಟಪಟನೆ ಗಾಳಿಪಟ ತಯಾರಿಸಿದರು. ಗಾಳಿಪಟದ ಮೇಲೆ ಇದು ಬಂಟಿ ಮತ್ತು ಅಮ್ಮನ ಗಾಳಿಪಟ ಎಂದು ಬರೆದನು. ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ: ಬಂಟಿಗೆ ಗಾಳಿಪಟವನ್ನು ಯಾರು ತಂದುಕೊಟ್ಟರು ಮತ್ತು ಗಾಳಿಪಟವನ್ನು ಮಾಡಲು ಏನೇನು ಬೇಕು?